ಹರಿಹರ ಪಂಚಮಸಾಲಿ ಪೀಠದಲ್ಲಿ ಆದಂತ ಮತ್ತೊಂದು ಬೆಳವಣಿಗೆ ಇದು. ಶ್ರೀಗಳನ್ನ ಉಚ್ಚಾಟನೆ ಮಾಡಿದಂತಹ ಮೂವರು ಟ್ರಸ್ಟಿಗಳ ಉಚ್ಚಾಟನೆ ಆಗಿದೆ. ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ, ಮತ್ತೊಬ್ಬರು ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಹಾಗೂ ಜ್ಯೋತಿ ಪ್ರಕಾಶ್, ಮೂವರನ್ನ ಉಚ್ಚಾಟನೆ ಮಾಡಿದೆ ಸಂಘ. ಈಗ ಚಂದ್ರಶೇಖರ್ ಪೂಜಾರ್ ಟ್ರಸ್ಟಿ ಉಚ್ಚಾಟನೆ ಆದವರು ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಚಂದ್ರಶೇಖರ್ ಅವರೇ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಈಗ ನಿಮ್ಗೆ ಗೊತ್ತಾಗಿರುತ್ತೆ ಸಂಘ ಉಚ್ಚಾಟನೆ ಮಾಡಿದೆ ಅಂತ. ಸೊ ಈ ಉಚ್ಚಾಟನೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮೇಡಮ್? ಸಂಘದ ರಾಜ್ಯಾಧ್ಯಕ್ಷರಿಗೆ ನಮ್ಮನ್ನು ಉಚ್ಚಾಟನೆ ಮಾಡ್ತಕ್ಕಂತ ಅಧಿಕಾರನೇ ಇಲ್ಲ ಮೇಡಮ್. ಓಕೆ, ಹಾಗಾದ್ರೆ ಬಿಸಿ ಉಮಾಪತಿ ಅವ್ರು ಏನ್ ಹೇಳಿದ್ರು ನಿಮ್ದು ಅದೇ ಸ್ಟೇಟ್ಮೆಂಟ್ ಇದೆ, ಅಧಿಕಾರ ಇಲ್ಲ ಅಂತ. ಅವ್ರಿಗೆ ಯಾವುದೇ ಕಾರಣಕ್ಕೂ ರಾಜ್ಯದ ಅಧ್ಯಕ್ಷರಿಗೆ ಅಧಿಕಾರ ಇಲ್ಲ. ಓಕೆ, ಇವತ್ತು ರಾಜ್ಯ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರುಗಳು ಇವರೇ ಅಧ್ಯಕ್ಷ ಸೋಮನಗೌಡರನ್ನು ಸೇರಿ ಹೋದ ತಿಂಗಳು ಹೊಸಪೇಟೆ ಒಳಗೆ ಒಂದು ಸಭೆ ಮಾಡಿ, ನೀವು ಟ್ರಸ್ಟ್ ನವರು ಸ್ವಾಮೀಜಿ ವಿಚಾರವಾಗಿ ಏನನ್ನಾದ್ರೂ ತೀರ್ಮಾನ ತಗೊಳ್ಳಿ, ನಮ್ಮ ಸಂಪೂರ್ಣವಾದಂತ ಒಪ್ಪಿಗಿದೆ ಅಂತ ಹೇಳಿ ಒಂದು ರೆಸಲ್ಯೂಷನ್ ಮಾಡಿಕೊಟ್ಟಿದ್ದಾರೆ ಹೋದ ತಿಂಗಳು. ಇವತ್ತು ಸೋಮನಗೌಡ ರಾಜ್ಯಾಧ್ಯಕ್ಷ ಏನಿದ್ದಾರೆ ಇವರು ದಿನಕ್ಕೊಂದೊಂದು ಹೇಳಿಕೆಗಳನ್ನ ಕೊಡ್ತಾರೆ. ಅವತ್ತು ಹಾಗೆ ಹೇಳಿದವರು ಇವತ್ತು ಉಲ್ಟಾ ಹೊಡೆದಿದ್ದಾರೆ ಅಂತ ನೀವು ಉಲ್ಟಾ ಹೊಡೆದಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಸೋಮನಗೌಡರು ಮೊದಲಿನ ಸ್ಥಿತಿಯಲ್ಲಿಲ್ಲ. ಅವ್ರ ಹೇಳಿಕೆಗೆ ಯಾರು ಅಷ್ಟಕ್ಕ ನಾವೇನು ಗಂಭೀರವಾಗಿರ್ತಕ್ಕಂತ ಯೋಚನೆ ಮಾಡ್ತಕ್ಕಂತ ಅಗತ್ಯ ಏನಿಲ್ಲ ಮೇಡಮ್. ರಾಜ್ಯ ಸಂಘದ ಅಧ್ಯಕ್ಷರಿಗೆ ನಮ್ಮನ್ನು ಉಚ್ಚಾಟನೆ ಮಾಡ್ತಕ್ಕಂತ ಅಧಿಕಾರ ಇಲ್ಲ. ಹಾಗಾದ್ರೆ ಈ ಸಂಘದ ಬೈಲಾ ಇದೆಯಲ್ಲ, ಬೈಲಾದಲ್ಲ ಆಪ್ಷನ್ ಇಲ್ವಾ? ಆಪ್ಷನ್ ಇಲ್ಲ ಮೇಡಮ್. ಇವತ್ತು ನಿಮಗೆ ಇನ್ನೊಂದು ಸ್ಪಷ್ಟೀಕರಣ ಕೊಡ್ತೀನಿ ಮೇಡಮ್. ನಮ್ಮನ್ನೇ ಯಾರಾದ್ರೂ ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಅಧಿಕಾರ ಇದ್ರೆ ಇಬ್ಬರಿಗೆ ಮಾತ್ರ. ಒಂದು, ಇರ್ತಕ್ಕಂಥ ಟ್ರಸ್ಟಿಗಳು ಮೆಜಾರಿಟಿ ಮೇಲೆ ಯಾವ್ದಾದ್ರು ಒಬ್ಬ ಟ್ರಸ್ಟಿನ ತೆಗಿಬಹುದು ಒಂದು. ಇಲ್ಲ ಈ ಟ್ರಸ್ಟ್ ಅನ್ನ ಹುಟ್ಟಾಕಿರ್ತಕ್ಕಂಥ ಫೌಂಡರ್ ಟ್ರಸ್ಟಿ ಬಾವಿ ಬೆಟ್ಟಪ್ಪನವರು ಯಾರನ್ನಾದ್ರೂ ಉಚ್ಚಾಟನೆ ಮಾಡಬಹುದು. ಇವು ಎರಡಕ್ಕೆ ಮಾತ್ರ ಆಪ್ಷನ್ ಇರೋದು. ಈಗ ಸಂಘದ ಬೈಲಾ ಪ್ರಕಾರ ಅಂತದೊಂದು ಆಪ್ಷನ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಟ್ರಸ್ಟ್ ಸದಸ್ಯರಲ್ಲಿ ವಿವಾದ ಉಂಟಾದಲ್ಲಿ ಸಂಘ ಸಮಾಜ ಏನ್ ನಿರ್ಧಾರ ತಗೊಳುತ್ತೋ ಅದೇ ಅಂತಿಮ ಆಗಿರತ್ತೆ ಅಂತ. ಈ ಪೀಠವನ್ನ ಹುಟ್ಟು ಹಾಕಿದ್ದು ಕೂಡ ಸಂಘನೇ ಆಗಿದ್ರಿಂದ ಬಾವಿ ಬೆಟ್ಟಪ್ಪ ಅವರು ಆಗಾಯ್ತವ್ರು. ಹಾಗಿರುವಾಗ ಈ ತೀರ್ಮಾನ ಯಾಕೆ ಒಪ್ಕೊಳ್ಳಲ್ಲ ಪೀಠ ಅಂತ? ಇಲ್ಲ, ಈ ನಮಗೆಲ್ಲದೂ ಕೂಡ ಮಾಹಿತಿ ಇದೆ ಮೇಡಮ್. ಸಂಘದ ರೆಸಲ್ಯೂಷನ್ ನಲ್ಲಿ ಸಂಘಕ್ಕೆ ಆ ತರ ತೀರ್ಮಾನ ತಗೊಳ್ತಕ್ಕಂತ ಅಧಿಕಾರ ಯಾವುದು ಇಲ್ಲ. ಅದು ಏನೋ ತಪ್ಪು ಮಾಹಿತಿನ ಸೋಮನಗೌಡರು ಮಾಧ್ಯಮಕ್ಕೆ ಕೊಟ್ಟಿದ್ದಾರೆ. ಸೋಮನಗೌಡರು ಪಕ್ಕಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರು, ನಾವು ಸಂಘದ ಬೈಲಾ ಪ್ರಕಾರ ಉಚ್ಚಾಟನೆ ನಿರ್ಧಾರ ತಗೊಂಡಿದೀವಿ ಅಂತ. ಇಂಥದೊಂದು ದೊಡ್ಡ ನಿರ್ಧಾರ ತಗೋತಾರೆ ಅಂದ್ರೆ ಅದರ ಸಾಧ್ಯತೆಗಳನ್ನು ಕೂಡ ಗಮನಿಸಿರ್ತಾರಲ್ವಾ? ಅಲ್ಲ, ಅವರಿಗೆ ತಗೊಳ್ತಕ್ಕಂತ ಅಧಿಕಾರನೇ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಯಾವ ತರದ ಪಕ್ಕಾ ನಿರ್ಧಾರ ತಗೊಂಡ್ರು ಆ ನಿರ್ಧಾರಕ್ಕೆ ಬೆಲೆ ಏನು ಮೇಡಮ್? ಈಗ ಪೀಠದ ಆಡಳಿತಾಧಿಕಾರಿ ಮಾತಾಡಿದ್ರು, ಆಗ ಅವರು ಅದೇ ಹೇಳ್ತಾ ಇದ್ರು, ಬೈಲಾದಲ್ಲಿ ಇದೆ ಆ ಆಪ್ಷನ್, ಸಂಘ ತೀರ್ಮಾನ ತಗೋಬಹುದು, ಪೀಠದ ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡೋ ನಿರ್ಧಾರ ಅದು ಕಾನೂನಾತ್ಮಕವಾಗಿಯೇ ತಗೊಳ್ಳೋ ನಿರ್ಧಾರ ಆಗಿರುತ್ತೆ ಅಂತ. ಖಂಡಿತ ಇಲ್ಲ. ಆ ನಮ್ಮ ಸಂಘಕ್ಕೆ ಯಾವುದೇ ತರದ ಆ ನಿರ್ಧಾರ ತಗೊಳ್ತಕ್ಕಂತ ಅಧಿಕಾರ ಇಲ್ಲ ಮೇಡಮ್. ಈಗ ಹೆಂಗಾಗ್ಬಿಟ್ಟಿದೆ ಇಲ್ಲಿ ಪೀಠದಲ್ಲಿ ಅಂದ್ರೆ ಯಾರು ಯಾವ ನಿರ್ಧಾರವನ್ನು ಒಪ್ಕೊಳ್ಳೋದೇ ಇಲ್ಲ, ಹಂಗಾಗಿದೆ. ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ರಿ, ಟ್ರಸ್ಟಿಗಳು ಸೇರ್ಕೊಂಡು ಶ್ರೀಗಳು ಹೇಳಿದ್ರು ಟ್ರಸ್ಟಿಗಳ ನಮ್ಮನ್ನ ಉಚ್ಚಾಟನೆ ಮಾಡೋದಕ್ಕೆ ರೈಟ್ಸೇ ಇಲ್ಲ, ನಾ ಕಾನೂನು ಹೋರಾಟ ಮಾಡ್ತೀನಿ ಅಂತ. ಈಗ ಪಂಚಮಸಾಲಿ ಸಂಘ ತೀರ್ಮಾನ ತಗೊಂಡಿದೆ ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡಿ. ಈಗ ಟ್ರಸ್ಟ್ನವ್ರು ಹೇಳ್ತಿದ್ದಾರೆ ಇಲ್ಲ, ನಮ್ಮನ್ನ ಹಂಗ ಉಚ್ಚಾಟನೆ ಮಾಡೋಕ್ಕಾಗಲ್ಲ, ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ. ಗೊಂದಲ ಲಕ್ಷಣಗಳೇ ಇಲ್ಲ. ಟ್ರಸ್ಟ್ನವರು ಉಚ್ಚಾಟನೆ ಮಾಡಿದ್ದನ್ನ ಶ್ರೀಗಳು ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ. ಅವ್ರು ಬೇಕಾದ್ರೆ ಕಾನೂನು ಹೋರಾಟ ಮಾಡ್ಲಿ. ಆದ್ರೆ ಸಂಘದ ರಾಜ್ಯಾಧ್ಯಕ್ಷರು ನಮ್ಮನ್ನು ಉಚ್ಚಾಟನೆ ಮಾಡ್ತಕ್ಕಂತ ಅಧಿಕಾರ ಅವ್ರಿಗಿಲ್ಲ. ಇದ್ರ ಬಗ್ಗೆ ಮಾಹಿತಿ ಇಡೀ ಸಂಘದ ಅಧ್ಯಕ್ಷರಿಗಿಲ್ವಾ? ಇಲ್ಲ ಇಲ್ಲ ಇಲ್ಲ. ಅಲ್ಲ, ಅವ್ರಿಗೆ ಮಾಹಿತಿ ಇಲ್ಲ ಅಂತೀರಾ? ಸೋಮನಗೌಡ ಪಾಟೀಲ್ ಖಂಡಿತ ಸೋಮನಗೌಡ ಪಾಟೀಲ್ರಿಗೆ ಇದ್ರ ಬಗ್ಗೆ ಯಾವುದೇ ತರದ ಮಾಹಿತಿ ಇಲ್ಲ. ಮತ್ತೆ ಒಂದು ತಿಂಗಳ ಹಿಂದೆ ಶ್ರೀಗಳ ಬಗ್ಗೆ ಏನ್ ಬೇಕಾದ್ರೂ ತೀರ್ಮಾನ ತಗೊಳ್ಳಿ, ನಮ್ ಸಹಮತ ಅಂತ ಯಾಕೆ ಹೇಳಿದ್ರಾಗ? ಅಂದ್ರೆ ರಾಜ್ಯ ಸಂಘ ಕಾರ್ಯಕಾರಿ ಸಮಿತಿ ಸೇರಿಬಿಟ್ಟು ಇನ್ನು ಎಲ್ಲರೂ ಸೇರಿ ನಮಗೆ ಟ್ರಸ್ಟಿಗೆ ಅಧಿಕಾರ ಕೊಡಬಹುದು, ನೀವೇನೇ ತೀರ್ಮಾನ ಮಾಡಿ ಅಂತ. ಆದ್ರೆ ಟ್ರಸ್ಟ್ನವರನ್ನ ಉಚ್ಚಾಟನೆ ಮಾಡ್ತಕ್ಕಂತ ಅಧಿಕಾರ ಸಂಘಕ್ಕಿಲ್ಲ. ಓಕೆ, ಅಲ್ಲ ಅವಾಗ ಸಂಘ ನಿಮಗೆ ನಮ್ಮ ಸಹಮತ ಇದೆ ಅಂತ ಅಂದಾಗ ಅವರು ಅಂದ್ಕೊಂಡಿರ್ಲಿಲ್ವಾ ನೀವು ವಚನಾನಂದ ಶ್ರೀಗಳನ್ನೇ ಉಚ್ಚಾಟನೆ ಮಾಡ್ತೀರಿ ಅಂತ? ಖಂಡಿತ ಇತ್ತು, ಅವ್ರಿಗೆ ಗೊತ್ತಿತ್ತು. ಉಚ್ಚಾಟನೆ ಅನ್ನೋ ಪದ ಗೊತ್ತಿತ್ತು ಅವರಿಗೆ, ಅಲ್ಲಿ ಅವ್ರಿಗೆ ಗೊತ್ತಿತ್ತು. ಅವರು ಕೂಡ ಇಂದ ಅನೇಕ ಸಂದರ್ಭಗಳಲ್ಲಿ ಈ ಶ್ರೀಗಳು ಸಮಾಜದ ಶ್ರೀಗಳಾಗಿಲ್ಲ, ಇವರನ್ನ ನೀವು ಉಚ್ಚಾಟನೆ ಮಾಡಿ, ಈ ಸ್ವಾಮೀಜಿಗಳಿಂದ ಪಂಚಮಸಾಲಿ ಸಮಾಜ ಉದ್ಧಾರ ಆಗೋದಿಲ್ಲ, ಇವರು ಬಡ ಪಂಚಮಸಾಲಿ ಸಮಾಜಗಳ ಸ್ವಾಮೀಜಿಗಳ ಅಲ್ಲ ಅನ್ನೋದನ್ನ ಸೋಮನಗೌಡರು
ಬಹಳ ಸಂದರ್ಭಗಳಿಗೆ ಹೇಳಿರ್ತಕ್ಕಂಥ ಖಾಸಗಿ ವಿಡಿಯೋಗಳನ್ನು ಕೂಡ ಇವತ್ತು ನಾಳೆ ನಾವೆಲ್ಲ ಬಿಡುಗಡೆ ಮಾಡ್ತೀವಿ, ನಿಮ್ ಮಾಧ್ಯಮದಲ್ಲೇ ಬೇಕಾದ್ರೂ ತೋರಿಸ್ಬೋದು. ಓಕೆ, ಒಟ್ನಲ್ಲಿ ಇದು ಬಗೆಹರಿಯೋ ತರ ಅಂತೂ ಇಲ್ಲ, ಇನ್ನು ಮುಂದುವರ್ಸ್ಕೊಂಡು ಹೋಗೋದೇ ಇದೆ ಇದ್ರಲ್ಲಿ. ಖಂಡಿತ 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 ಬಗೆಹರಿತದೆ ಮೇಡಮ್, ಏನ್ ತೊಂದ್ರೆ ಇಲ್ಲ. ಇನ್ನೊಂದ್ 2-3 ದಿವಸದೊಳಗೆ ಎಲ್ಲ ಬಗೆಹರಿತದೆ. ಏನು ಈಗ ಲೆಕ್ಕ ಕೊಡೋದಕ್ಕೆ ಮುಂದಾಗಿರೋದು, ಅದ್ರ ಬಗ್ಗೆ ಏನಂತೀರಿ? ನಾಳೆ 27ನೇ ತಾರೀಕು ಲೆಕ್ಕ ಕೊಡೋದಕ್ಕೆ ಸುಮಾರು 5,000 to 6,000 ಜನರು ಪಂಚಮಸಾಲಿ ಜಗದ್ಗುರು ಪೀಠದ ಆವರಣಕ್ಕೆ ಬೆಳಗ್ಗೆ ಬರ್ತಾ ಲೆಕ್ಕದ ಬಗ್ಗೆನೇ ಈಗ ಪ್ರಶ್ನೆ ಬಂದ್ಬಿಟ್ಟಿದೆಯಲ್ಲ. ನಾವ್ ಅದನ್ನೆಲ್ಲದನ್ನ 2018 ರಿಂದ 26 ಈಗ ಲೆಕ್ಕ ಕೊಡ್ತಾ ಇದೀವಿ. ಪೀಠ ಸ್ಥಾಪನೆ ಆದಾಗ್ಲಿಂದ ಇಲ್ಲಿ ತನಕ ಲೆಕ್ಕ ಕೊಡ್ಬೇಕು. 2008 ರಿಂದ ಈಗ ಲೆಕ್ಕ ಕೊಡ್ಬೇಕು ಅಂತ ಅಂದ್ರೆ ಅದಕ್ಕೊಂದಷ್ಟು ತಯಾರಿ ಬೇಕು. ಇವ್ರು ಏಕಾಏಕಿ 2 ದಿನದಲ್ಲಿ ತೀರ್ಮಾನ ತಗೋತಾರೆ ಅಂದ್ರೆ ಆ ಲೆಕ್ಕದ ಬಗ್ಗೆ ನಾವೆಷ್ಟು ನಂಬೋದು ಅಂತ ಕೇಳ್ತಾರೆ. ಮೇಡಮ್, ಇದು ಇವತ್ತು ತಯಾರು ಮಾಡಿರ್ತಕ್ಕಂಥ ಲೆಕ್ಕ ಅಲ್ಲ, ನಮ್ದು 2018 ರಿಂದ ಇವತ್ತಿನವರೆಗೂ ಪ್ರತಿ ವರ್ಷ ಲೆಕ್ಕ ಕೊಟ್ಕೊಂತ ಬಂದಿರೋದು. ಅದನ್ನೇ ನಾಳೆ ಸಾರ್ವಜನಿಕರ ಎದುರಿಗೆ ಪ್ರಕಟ ಮಾಡ್ತೀವಿ. ಅಲ್ಲ, ಈಗ ನೀವು ಬ್ಯಾಂಕ್ ಏನ್ ಡೀಟೇಲ್ಸ್ ಇದೆ ಅದನ್ನ ಕೊಡ್ತೀರಿ, ಆದ್ರೆ ಎಷ್ಟೋ ಜನ ದೇಣಿಗೆನ ಬೇರೆ ಬೇರೆ ರೂಪದಲ್ಲಿ ಕೊಟ್ಟಿರ್ತಾರೆ. ಕೋಟಿಗಟ್ಲೆ ಲೆಕ್ಕನೇ ಇಲ್ಲದಂಗಾಗಿದೆ. ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋಗಿ ಕೂತು ಜನರಿಂದ ಆ ಮಾಹಿತಿಯನ್ನ ಪಡ್ಕೋಬೇಕಾಗತ್ತೆ, ಆದ್ರೆ ಆ ಕೆಲಸನೇ ಆಗಿಲ್ವಲ್ಲ ಅಂತಾರೆ. ಯಾವ ರೂಪದಲ್ಲಿ ಜನ ಹಣ ಕೊಟ್ಟಿದ್ರು ಕೂಡ ಎಲ್ಲದನ್ನು ಕೂಡ ನಾಳೆ ನಾವು ಲೆಕ್ಕಪತ್ರಗಳನ್ನ ನಾಳೆ ಲೆಕ್ಕ ಕೊಡೋದಕ್ಕೆ ಲೆಕ್ಕ ಕೊಡಿ ಚಳುವಳಿ ಸಮಿತಿ ಅಧ್ಯಕ್ಷರ ಸಹಮತ ಇದೆಯಾ? ಅವ್ರು ಬರ್ಲಿ ಬರ್ದೇ ಇರ್ಲಿ, ಅವ್ರು ಕೇಳಿದಾರೆ ಲೆಕ್ಕ ಕೊಡಿ ಅಂತ, ಬರ್ಲಿ ಬರ್ದೇ ಇರ್ಲಿ ಲೆಕ್ಕ ಕೊಡ್ತೀವಿ. ನೀವು ಮಾಧ್ಯಮದಾಗ ತಾಳಮೇಳವೇ ಇಲ್ವಾ ಅಂತ ಹಾಗಾದ್ರೆ? ನಾನ್ ಮಾತಾಡ್ತೀನಿ ಮೇಡಮ್. ಅಲ್ಲಲ್ಲ, ನಾನು ಹೇಳೋದು ಈಗ ಸಮುದಾಯಕ್ಕೆ ಎಂತ ಮೆಸೇಜ್ ಹೋಗುತ್ತೆ ಬಿಡಿ, ಬೇರೆಯವ್ರು ಏನಾದ್ರು ಅನ್ಕೊಳ್ಳಿ, ಸಮುದಾಯಕ್ಕೆ ಏನ್ ಮೆಸೇಜ್ ಹೋಗುತ್ತೆ? ಸಮುದಾಯದ ಏಳಿಗೆಗೋಸ್ಕರ ಪೀಠ ಮಾಡ್ತಾರೆ, ದೇಣಿಗೆ ಕೊಡ್ತಾರೆ, ಕೋಟಿಗಟ್ಟಲೆ ದೇಣಿಗೆ ಬಂದಿದೆ, ಆದ್ರೆ ಈ ತರ ಬಡದಾಟ ಆಗ್ತಿದೆ ಪೀಠದಲ್ಲಿ. ಇಲ್ಲ, ಎಲ್ಲ ಸರಿ ಹೋಗ್ತದೆ. ಈ ಎಲ್ಲ ಗೊಂದಲಗಳಿಗೆ ಇನ್ನೊಂದು ವಾರದಲ್ಲಿ ತೆರೆಯುತ್ತೆ. 1 ವಾರದಲ್ಲಿ ಅಂದ್ರೆ ಅದಕ್ಕೆ ಏನ್ ಪ್ಲಾನ್ ಇದೆ ಅಂತ? ನಾನು ಇಲ್ಲೊಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದೀನಿ ಮೇಡಮ್, ಮಾತಾಡ್ತೀನಿ. ಓಕೆ, 1 ವಾರದಲ್ಲಿ ಸರಿ ಹೋಗುತ್ತೆ ಅಂತ ನೀವು ಹೇಳ್ತಿದ್ದೀರಿ. ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ. ಉಚ್ಚಾಟಿತ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಅವ್ರು ಹೇಳೋ ಪ್ರಕಾರ ನಾವಿದನ್ನು ಒಪ್ಪಲ್ಲ ಅಂತ. ಆಗ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಅವರು ಕೂಡ ಉಚ್ಚಾಟನೆಗೊಳಗಾದವರು, ಅವರು ಕೂಡ ಹೇಳಿದ್ರು ಇದನ್ನ ನಾವು ಒಪ್ಪಲ್ಲ. ಉಚ್ಚಾಟನೆ ಮಾಡೋ ನಿರ್ಧಾರ ಇದೆಯಲ್ಲ, ಇದು ಪಂಚಮಸಾಲಿ ಸಂಘ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೂ ಈ ತೀರ್ಮಾನ ತಗೊಂಡಿದ್ದಾರೆ, ಇದನ್ನ ಒಪ್ಪೋದಕ್ಕಾಗಲ್ಲ. ನಾಳೆ ಲೆಕ್ಕ ಕೊಡಿ ಚಳುವಳಿ ಏನಿದೆ ಅದರ ಭಾಗವಾಗಿ ಲೆಕ್ಕ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದ್ರ ಬಗ್ಗೆನೂ ಒಂದಷ್ಟು ಪ್ರಶ್ನೆ ಇದೆ. ಇಷ್ಟೂ ವರ್ಷಗಳ ಜನರು ಕೊಟ್ಟಂತ ದೇಣಿಗೆ, ಸರ್ಕಾರದಿಂದ ಬಂದಂತಹ ಅನುದಾನ ಕೋಟಿಗಟ್ಟಲೆ ಇದೆ. ಅದಕ್ಕೊಂದು ತಯಾರಿ ಬೇಕು. ಆ ಲೆಕ್ಕ ಕೊಡೋದಕ್ಕೂ ಕೂಡ 2 ದಿನದಲ್ಲಿ ಲೆಕ್ಕ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೆಂಗ್ ಒಪ್ಪೋದು ಇದು ಪಕ್ಕಾ ಲೆಕ್ಕ ಅಂತ? ಲೆಕ್ಕ ಕೊಡಿ ಚಳುವಳಿ ಸಮಿತಿಯ ಅಧ್ಯಕ್ಷರೇ ಇದಕ್ಕೆ ಸಹಮತ ಇಲ್ಲ. ಪಂಚಮಸಾಲಿ ಬಂಧುಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡು ಒಂದು ನಿರ್ಧಾರವನ್ನು ಸರಿಪಡಿಸುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅನ್ನೋದನ್ನು ಕೂಡ ಈ ಬೈಲಾದಲ್ಲಿದೆ. ಇಂಥ ಬೈಲಾ ಏನು 2008ಕ್ಕೆ ರಚನೆ ಮಾಡಿದರು. ನಮ್ಮ ನಾಗನಗೌಡರು BKG ಕಂಪನಿಯವರು ನಮ್ಮ ರಾಜ್ಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು 2014ರಲ್ಲಿ ನಮ್ಮ ಸಂಘದ ಬೈಲಾದಲ್ಲಿ ಕೂಡ ಟ್ರಸ್ಟ್ನವರು ಏನಾದರೂ ತಪ್ಪುಗಳನ್ನು ಮಾಡಿದರೆ, ಸರಿಯಾದ ರೀತಿ ಒಳಗೆ ಲೆಕ್ಕಪತ್ರ ಇಡದಾಗಿದ್ದರೆ, ಅಲ್ಲಿ ಒಳ್ಳೆಯ ಸ್ಥಿತಿ ಒಳಗೆ ಆ ಪೀಠವನ್ನು ಮಾಡದೇ ಇದ್ದಾಗ ಸಂಘ ಅಧಿಕಾರವನ್ನು ವಹಿಸಿ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಹಕ್ಕು ಇದೆ ಅನ್ನೋದನ್ನು ಕೂಡ ಏನಪ್ಪ ಅಂದರೆ ನಮ್ಮ ಬೈಲಾದಲ್ಲಿ ಕೂಡ ಏನಪ್ಪ ಅಂದರೆ ಹಿರಿಯರು ನಮೂದಿಸಿದ್ದಾರೆ. ಈ ಎಲ್ಲರ ಹಿನ್ನೆ ನಾನು ಸುತ್ತಿ ಬೆಳೆಸಿ ಮಾತಾಡಲಿಕ್ಕೆ ಬರುವುದಿಲ್ಲ. ಟ್ರಸ್ಟಿನಲ್ಲಿ ಇರುವಂಥ ಬೈಲಾದಲ್ಲಿ ನಮಗೆ ಅಧಿಕಾರ, ನಮ್ಮ ಸಂಘದಲ್ಲಿರುವಂಥ ನಮ್ಮ ಅಧಿಕಾರ ನಿಮಗೆಲ್ಲರಿಗೂ ಆ ನೋಟ್ನಲ್ಲಿ ಏನಂತ ಕೊಟ್ಟಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.